Hello, my dear students. Welcome to our English class. Yes, today a grammar topic discuss about the passive form of verb. So, 11th question number is fill in the blanks with the passive form of the verb given in the brackets. Yes, ಆತ್ಮೀಯ ಮುದ್ದು ವಿದ್ಯಾರ್ಥಿಗಳ ಇಲ್ಲಿ ಏನು ಸೊ ನಿಮ್ಗೆ ಕೊಟ್ಟಿರ್ತಕ್ಕಂತಹ ಒಂದು 11 ಕ್ವಶನ್ ಏನಾಗಿರುತ್ತೆ ಅಂತಂದರೆ ಪ್ಯಾಸಿವ್ ಫಾರ್ಮ್ ಆಫ್ ವರ್ಬ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಸೊ ಗ್ರಾಮರ್ ಟಾಪಿಕ್ ಆಗಿರುತ್ತೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಲ್ಲಿ 3 ಮಾರ್ಕ್ಸ್ಗೆ ಇರ್ತಕ್ಕಂಥ ನಿಮಗೆ ಗ್ರಾಮರ್ ಟಾಪಿಕ್ ಇದ್ದಿಲ್ಲ. ಸೊ ಯಾವ ರೀತಿ ಅದನ್ನು ಈಸಿಯಾಗಿರ್ತಕ್ಕಂಥ ಮೆಥಡನ್ನು ಒಂದು ಟ್ರಿಕ್ಸನ್ನು ಯೂಸ್ ಮಾಡಿಬಿಟ್ಟು ನೀವು ಆನ್ಸರನ್ನು ಬರೀಬೇಕಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತೀನಿ. ಎಸ್ ಆತ್ಮೀಯ ಮುದ್ದು ವಿದ್ಯಾರ್ಥಿಗಳ ಇಲ್ಲಿ ಏನು ನಿಮ್ಗೆ ಪ್ಯಾಸಿವ್ ಫಾರ್ಮ್ ಆಫ್ ವರ್ಬ್ ಅಂತೇಳಿ 11th ಕ್ವಶನ್ 11ನೇ ಕ್ವಶನ್ ಇರುತ್ತಲ್ಲ. ಸೊ ಅದರಲ್ಲಿ ಏನು ನೋಡಬೇಕಂತಂದರೆ ನೀವು ಇಲ್ಲಿದ್ದ ಲಾರಿ ಡ್ರೈವರ್ ಅಂತ ಕೊಟ್ಟಿದ್ದಾನೆ. ಲಾರಿ ಡ್ರೈವರ್ ಅನ್ನುವಂಥದ್ದು ಇದು ಸಿಂಗ್ಯುಲರ್ ಅದನೋ ಅಥವಾ ಪ್ಲೂರಲ್ ಅದನೋ ಅಂತೇಳಿ ಗೆಸ್ ಮಾಡಬೇಕು. ಇದರಲ್ಲಿರ್ತಕ್ಕಂಥದ್ದು ಯಾವುದಿದೆ, ದ ಲಾರಿ ಡ್ರೈವರ್ ಅವನು ಅಂತಕ್ಕಂಥವನು ಆಗ್ತದೆ. ಇದು ಸಿಂಗ್ಯುಲರ್ ವರ್ಡ್ ಆಗಿರೋದ್ರಿಂದ ನಾವು ಇದು ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡಿದರೆ ಅಲ್ಲಿ ವಾಸ್ ಅಂತೇಳಿ ಬರುತ್ತಾ. ಇಲ್ಲಿ ಇನ್ನು ಬ್ರಾಕೆಟ್ ಒಳಗಡೆ ಕೊಟ್ಟಿರ್ತಕ್ಕಂಥ ಅರೆಸ್ಟ್ ಅನ್ನುವಂತಹ ಏನು ವರ್ಬ್ ಇದೆಯಲ್ಲ ಅದು ಪಾರ್ಟಿಸಿಪಲ್ಗೆ ಕನ್ವರ್ಟ್ ಮಾಡಬೇಕು. ಹಾಗಾದರೆ ಅರೆಸ್ಟ್ ಇರ್ತಕ್ಕಂತಹ ವರ್ಡ್ ಏನಾಗುತ್ತಾ, ಅರೆಸ್ಟೆಡ್ ಅಂತೇಳಿ ಆಗುತ್ತಾ. ಇನ್ನು ನೆಕ್ಸ್ಟ್ ಇಲ್ಲಿ ಬರೀ ದ ಪ್ಯಾಸೆಂಜರ್ಸ್ ಇನ್ ದ ಕಾರ್ ಅಂತ ಹೇಳ್ತಿಲ್ಲ. ಇನ್ ದ ಕಾರ್ ಅಂತಂದ್ರೆ ಏನು, ಇದು ಸಿಂಗ್ಯುಲರ್ ಪ್ಲೂರಲ್. ಇದನ್ನು ಕೂಡ ಒಂದು ಸಿಂಗ್ಯುಲರ್ ವರ್ಡ್ ಆಗಿರೋದ್ರಿಂದ ಇಲ್ಲಿ ವಾಸ್ ಅಂತೇಳಿ ನಾವು ಬಳಸ್ತೀವಿ. ಅದರ ಜೊತೆಗೆ ವಾಸ್ ಜೊತೆಗೆ ಏನಾಗುತ್ತಾ ಹೋಗುತ್ತಾ, ಇದು ಹರ್ಟ್ ಇದ್ದಿದ್ದು ಹರ್ಟ್ಸ್ ಅಂತೇಳಿ ಆಗುತ್ತಾ. ಏನಕ್ಕೋಸ್ಕರ ಅಂತಂದರೆ ಇದು ಇರ್ರೆಗ್ಯುಲರ್ ವರ್ಡ್ ಆಗಿರೋದ್ರಿಂದ ಏನೂ ಚೇಂಜಸ್ ಆಗೋದಿಲ್ಲ. ಹಿ ಸಿ ಇಟಲ್ಲಿ ಬರುತ್ತೋ ಪ್ರತಿಯನ್ನು ನಾವು ಅದಕ್ಕೆ ಬಳಸ್ಕೊತಾ ಹೋಗ್ತೀವಿ. ಇದು ಹರ್ಟ್ ಇದ್ದಿದ್ದು ಏನಾಗುತ್ತಾ, ಹರ್ಟ್ಸ್ ಅಂತೇಳಿ ಆಗುತ್ತಾ. ಇನ್ನು ನೆಕ್ಸ್ಟ್ ದ ಪ್ಯಾಸೆಂಜರ್ಸ್ ಅಂತೇಳಿದೆ, ದ ಇಂಜರ್ಡ್ ಪ್ಯಾಸೆಂಜರ್ಸ್ ಅಂತೇಳಿದೆ. ಈ ಪ್ಯಾಸೆಂಜರ್ಸ್ ಅಂತಕ್ಕಂಥದ್ದನ್ನು ಇದು ಸಿಂಗ್ಯುಲರ್ ಪ್ಲೂರಲ್ ಅಂತ ಇದು ಪ್ಲೂರಲ್ ಫಾರ್ಮಲ್ಲಿ ಇರ್ತಕ್ಕಂತಹ ವರ್ಡ್ಸ್ ಆಗಿವೆ. ಹಾಗಾದರೆ ಪ್ಯಾಸೆಂಜರ್ಸ್ ಅವರು ಅಂತಕ್ಕಂಥದ್ದು ಇದು ಪ್ಲೂರಲ್ ಫಾರ್ಮ್ ಆಗಿರೋದ್ರಿಂದ ಇಲ್ಲಿ ವರ್ ಅಂತಕ್ಕಂಥದ್ದನ್ನು ಬಳಸಿಬಿಟ್ಟು ಅಲ್ಲಿ ಇನ್ ಬ್ರಾಕೆಟ್ ಒಳಗೆ ಕೊಟ್ಟಿರ್ತಕ್ಕಂತಹ ವರ್ಬನ್ನು ಪಾರ್ಟಿಸಿಪಲ್ಗೆ ಕನ್ವರ್ಟ್ ಮಾಡಿದರೆ ಇದು ಅಡ್ಮಿಟ್ ಅನ್ನುವಂತಹ ವರ್ಡ್ ಏನಾಗಿ ಕನ್ವರ್ಟ್ ಆಗುತ್ತಾ, ಅಡ್ಮಿಟೆಡ್ ಅಂತೇಳಿ ಆಗುತ್ತಾ. ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವು ಮತ್ತೊಂದು ಗ್ರಾಮರ್ ಟಾಪಿಕನ್ನು ಮುಂದಿಟ್ಕೊಂಡು ಬರೋಣ.